ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಶೀಘ್ರದಲ್ಲಿಯೇ ಜನರ ಸೇವೆಗೆ ಪಿಂಕ್ ಲೇನ್ ಮೆಟ್ರೋ ಸಿದ್ಧವಾಗಲಿದೆ. ಒಟ್ಟು 21 ಕಿಲೋಮೀಟರ್ ಉದ್ದದ ಲೇನ್ ಇದು. ಎಲಿವೇಟೆಡ್ ಮತ್ತು ಅಂಡರ್ಗ್ರೌಂಡ್ ಹೊಂದಿರುವಂತಹ ಪಿಂಕ್ ಲೈನ್. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದು. ಶೀಘ್ರದಲ್ಲಿಯೇ ಜನರ ಸೇವೆಗೆ ಪಿಂಕ್ ಲೈನ್ ಮೆಟ್ರೋ ಸಿದ್ಧವಾಗಲಿದೆ. ಒಟ್ಟು 21 ಕಿಲೋಮೀಟರ್ ಉದ್ದದ ಪಿಂಕ್ ಲೈನ್ ಇದು. ಎಲಿವೇಟೆಡ್ ಮತ್ತು ಅಂಡರ್ಗ್ರೌಂಡ್ ಹೊಂದಿರುವಂತಹ ಲೇನ್ ತಾವರೆಕೆರೆ ಟು ಕಾಳೇನ ಅಗ್ರಹಾರದವರೆಗೆ 7.5 ಕಿಲೋಮೀಟರ್ ಮಾರ್ಗ ರೆಡಿಯಾಗಿದೆ. ರೈಲ್ವೆಯಿಂದ ಅಂತಿಮ ಪ್ರಮಾಣ ಪತ್ರ ಬರೋದು ಮಾತ್ರ ಬಾಕಿ ಇದೆ. ಸೆಪ್ಟೆಂಬರ್ನಲ್ಲಿ ಪಿಂಕ್ ಲೈನ್ ಮಾರ್ಗ ಉದ್ಘಾಟನೆಯಾಗುವ ಸಾಧ್ಯತೆಯೂ ಇದೆಯಂತೆ. 2027 ಮಾರ್ಚ್ ವೇಳೆಗೆ ಸಂಪೂರ್ಣ ಕಾಮಗಾರಿ ಪೂರ್ಣಗೊಳಿಸೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಒಟ್ಟು 12,000 ಕೋಟಿ ರೂಪಾಯಿ ಯೋಜನೆಯ ವೆಚ್ಚ ಇದು. ಕೆಲವೇ ದಿನಗಳಲ್ಲಿ ರೆಡಿ ಆಗತ್ತೆ. ನಿಜಕ್ಕೂ ಮೆಟ್ರೋ ಪ್ರಯಾಣಿಕರಿಗೆ ಸಂತಸದ ಸುದ್ದಿ. ಈ ಕಡೆ ನಾಗವಾರದಿಂದ ಹಿಡಿದು ಬನ್ನೇರುಘಟ್ಟ ರಸ್ತೆಯಲ್ಲಿ ಕಾಳೇನ ಅಗ್ರಹಾರವರೆಗೆ ಇರ್ತಕ್ಕಂಥ ಲೈನು. ಇದರಲ್ಲಿ ಅಂಡರ್ಗ್ರೌಂಡು ಇದೆ, ಎಬೋವ್ ಗ್ರೌಂಡು ಕೂಡ ಇದೆ. ಸೊ ಅಂಡರ್ಗ್ರೌಂಡ್ ರೀಚಲ್ಲಿ ಸುಮಾರು 13.5 ಕಿಲೋಮೀಟರ್ ಬರುತ್ತೆ. ರೋಡ್ ಮೇಲ್ಗಡೆ ಎಲಿವೇಟೆಡ್ ಪೋರ್ಷನಲ್ಲಿ 7.5 ಕಿಲೋಮೀಟ್ರ್ ಬರುತ್ತೆ. ಇಷ್ಟು ಸೇರಿದರೆ ಇದು ಪಿಂಕ್ ಲೈನ್ ಆಗುತ್ತೆ. ಒಟ್ಟು 21 ಕಿಲೋಮೀಟರ್ ಉದ್ದದ ಮಾರ್ಗ ಪಿಂಕ್ ಲೈನ್ ಇದೆ. ಫೇಸ್ 2ನ ಅಂತಿಮ ಕಾಮಗಾರಿ ಇದು ನಡೀತಾ ಇದೆ. ಈಗ ಇದರಲ್ಲಿ 2 ಪೋರ್ಷನ್ ಇದೆ. ಎಲಿವೇಟೆಡ್ ಪೋರ್ಷನ್ನು ನಾವು ಕಾಳೇನಗರದಿಂದ ಹಿಡಿದು ತಾವರೆಕೆರೆ ಆ ಸ್ಟ್ರೆಚ್ಚು ಎಲಿವೇಟೆಡ್ ಪೋರ್ಷನ್ ಇರುವಂಥದ್ದನ್ನು ನಾನು ಹಿಂದೆನೇ ಹೇಳಿದ್ದೆ. ಅದನ್ನು ಆಗಸ್ಟ್ ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ತೇವೆ ಅಂತ. ಈಗ ಆಗಸ್ಟ್ ಎಂಡಿಗೆ ಅದು ರೆಡಿ ಇದೆ. ಅದು 7.5 ಕಿಲೋಮೀಟರ್ ಎಲಿವೇಟೆಡ್ ಪೋರ್ಷನ್ನು ಈಗ ರೆಡಿ ಇದೆ. ಇನ್ನು ಸೊ ಅದನ್ನು ಇವತ್ತು ಪರಿಶೀಲನೆ ಮಾಡೋಕ್ಕೆ ಕೃಷ್ಣ ಬೈರೇಗೌಡರು ಸ್ವತಃ ಅವರೇ ಬಂದು ನಾವು MG ರೋಡಿಂದ ಶಿವಾಜಿನಗರ ಸ್ಟೇಷನ್ವರೆಗೂ ಸುರಂಗ ಮಾರ್ಗದಿಂದ ನಾವು ನಡ್ಕೊಂಡು ಬಂದಿದ್ದೇವೆ. ಜಾಫರ್ ಅವರು MD BMRCL ಅವರು ಕೂಡ ಇಲ್ಲಿದ್ದಾರೆ. ಸೊ ಕೆಲಸ ಎಷ್ಟು ಆಗಿದೆ, ಎಷ್ಟು ಶೀಘ್ರವಾಗಿ ನಾವು ಮಾಡಬಹುದು ಅಂತಲೂ ಕೂಡ ಚರ್ಚೆ ಮಾಡಿದ್ದೇವೆ. ಪ್ರಿಯಾರಿಟಿಯಲ್ಲಿ ಇದು ಮಾಡ್ತೇವೆ ಅಂತ ಜಾಫರ್ ಅವರು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಮುಂದಿನ ವರ್ಷ ಮಧ್ಯದಲ್ಲಿ ಕೆಲಸ ಪೂರ್ತಿಯಾಗಿ ಒಂದು ಟ್ರಯಲ್ ರನ್ನು ಕೂಡ ಆಗಬೇಕು. ಅಂದರೆ ನಿಮ್ಮ 6 ಮಂತ್ ಬೇಕಾ ಸರ್ ಇನ್ನು ಟ್ರಯಲ್ ರನ್ ಮಾಡೋದು? ಯಾವಾಗ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು ಓಪನ್ ಆಗುತ್ತೆ? ಮುಂದಿನ ವರ್ಷ ಮಧ್ಯದಲ್ಲಿ ಅರೌಂಡ್ ಜೂನ್ ಜುಲೈಯಲ್ಲಿ ಆಗಬೇಕು. ಸೊ ಮುಂದಿನ ವರ್ಷ ಜೂನ್ ಅಷ್ಟು ಈ ಶಿವಾಜಿನಗರ ಸ್ಟೇಷನ್ನು ಕೂಡ ಪ್ರಾರಂಭ ಆಗಬೇಕು. 2027 ಮಾರ್ಚ್ ವೇಳೆಗೆ ಮೆಟ್ರೋ ಪಿಂಕ್ ಲೈನ್ ಉದ್ಘಾಟನೆಗೆ ಸಿದ್ಧ ಆಗ್ತಾ ಇರುವಂಥದ್ದು. ನಾವೀಗ MG ರೋಡ್ನಿಂದ ಶಿವಾಜಿನಗರಕ್ಕೆ ತೆರಳುವಂತಹ ಅಂಡರ್ ಪಾಸ್ ಏನು ಸುರಂಗ ಮಾರ್ಗದ ಮೆಟ್ರೋ ಕಾಮಗಾರಿ ಏನಿದೆ ಅದರ ಒಳಗಡೆ ಇರುವಂಥದ್ದು. ನಾವೀಗ ಭೂಮಿಯ ಮೇಲ್ಮೈಯಿಂದ ಒಂದು 70 ಅಡಿ ಆಳದಲ್ಲಿರುವಂತಹ ಒಂದು ಸುರಂಗ ಮಾರ್ಗ ಏನಿದೆ ಪಿಂಕ್ ಲೈನು, ಆ ಲೈನ್ನಲ್ಲಿ ಇರುವಂಥದ್ದು. ಈಗ ಕಾಮಗಾರಿ ವೀಕ್ಷಣೆಗೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಮತ್ತು ಸಚಿವರಾದಂಥ ರಿಜ್ವಾನ್ ಅರ್ಷದ್ ಅವರು ಹಾಗೆ ಸಂಸದ PC ಮೋಹನ್ ಅವರು ಕೂಡ ಆಗಮಿಸಿದರು. ಈಗ ಕಾಮಗಾರಿ ವೀಕ್ಷಣೆಗೆ ಅವರು ಕೂಡ ಬಂದಿರುವಂಥದ್ದು. ಅವರು ಕೂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಅವರು ಅಧಿಕಾರಿಗಳು ಹೇಳ್ತಾ ಇರುವಂತೆ ಏನು ಈ 2027 ಮಾರ್ಚ್ ವೇಳೆಗೆ ಈ ಒಂದು ಮೆಟ್ರೋ ಕಾಮಗಾರಿ ಏನಿದೆ ಸುರಂಗ ಮಾರ್ಗದ ಮೆಟ್ರೋ ಕಾಮಗಾರಿ ಭಾಗಶಃ ಉದ್ಘಾಟನೆ ಆಗಲಿದೆ. ಈ ಪಿಂಕ್ ಲೈನ್ ಏನಿದೆ ಇದು ಉದ್ಘಾಟನೆಗೆ ಸಿದ್ಧವಾದರೆ ಈ ನಗರದ ಜನನಿಬಿಡ ಪ್ರದೇಶವಾದಂತಹ ಏನು ಕೆಲವೊಂದಿಷ್ಟು ಏರಿಯಾಗಳಿದ್ದಾವೆ ಅವುಗಳಲ್ಲಿ ಈ ಕಾಮಗಾರಿಯಿಂದ ಉದ್ಘಾಟನೆಗೊಳ್ಳೋದ್ರಿಂದ ಸಾಕಷ್ಟು ಸಂಚಾರಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇದಲ್ಲದೆ ಏನು ಈ ಟ್ರಾಫಿಕ್ ಸಮಸ್ಯೆಗೂ ಕೂಡ ಇದು ಒಂದಿಷ್ಟು ಮುಕ್ತಿಯನ್ನು ಹೇಳಲಿಕ್ಕೆ ಅನುಕೂಲವಾಗುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನೇನು ಮಾರ್ಚ್ ವೇಳೆಗೆ ಈ ಕಾಮಗಾರಿ ಉದ್ಘಾಟನೆಗೊಂಡ್ರೆ ಮೆಟ್ರೋ ಪ್ರಯಾಣಿಕರಿಗೂ ಕೂಡ ಖುಷಿ ಸುದ್ದಿ ಸಿಗಲಿಕ್ಕಿದೆ. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.